ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಕೆಆರ್ಪುರದ ಶಾಸಕ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗ್ತಾ ಇದೆ. ಭೈರತಿಗೆ ನಿರೀಕ್ಷಣಾ ಜಾಮೀನು ಕೊಡೋದಕ್ಕೆ ಹೈಕೋರ್ಟ್ ನಕಾರವನ್ನು ವ್ಯಕ್ತಪಡಿಸಿದೆ. ಈ ಹಿನ್ನೆಲೆ ಯಾವುದೇ ಕ್ಷಣದಲ್ಲೂ ಭೈರತಿ ಬಸವರಾಜ್ ಬಂಧನ ಆಗುವ ಸಾಧ್ಯತೆ ಇದೆ. ಬಂಧನ ಭೀತಿಯಿಂದ ಭೈರತಿ ಬಸವರಾಜ್ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಿರೀಕ್ಷಣಾ ಜಾಮೀನನ್ನ ಕೋರಿ ಶಾಸಕ ಭೈರತಿ ಬಸವರಾಜ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಬಟ್ ಹೈಕೋರ್ಟ್ನ ಜಸ್ಟಿಸ್ ಸುನಿಲ್ ಯಾದವ್ ಅವರ ಪೀಠ ನಿರೀಕ್ಷಣಾ ಜಾಮೀನು ಕೊಡೋಕೆ ನಿರಾಕರಿಸಿದೆ. ಬಟ್ ಈ ಕೊಲೆ ಕೇಸ್ನಲ್ಲಿ ಕೋಕಾ ಆಕ್ಟ್ ಕೂಡ ಇನ್ಕ್ಲೂಡ್ ಮಾಡಲಾಗಿತ್ತು, ಅದನ್ನ ರಿಲೀಫ್ ಕೊಟ್ಟಿದ್ದಾರೆ. ಕೋಕಾ ಆಕ್ಟ್ ಇದಕ್ಕೆ ಅನ್ವಯ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಆಕ್ಟ್ 2000 ಈ ಕೋಕಾ ಆಕ್ಟ್ ಒಂದನ್ನ ಇದಕ್ಕೆ ಅನ್ವಯ ಮಾಡೋದು ಬೇಡ ಅಂತ ಹೇಳಿ ಒಂದು ರಿಲೀಫ್ ಅನ್ನು ಕೊಟ್ಟಿದೆ. ಬಟ್ ಈ ಕೊಲೆ ಕೇಸ್ನಲ್ಲಿ ಕೋಕಾ ಕಾಯ್ದೆ ಅನ್ವಯ ಆಗದೆ ಇದ್ರೂ ಕೂಡ ನಿರೀಕ್ಷಣಾ ಜಾಮೀನನ್ನೇನು ಕೆಆರ್ಪುರದ ಶಾಸಕರಿಗೆ ಕೊಟ್ಟಿಲ್ಲ. ವಿಚಾರಣಾ ನ್ಯಾಯಾಲಯದಲ್ಲಿ ಸೂಕ್ತವಾದಂಥ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಭೈರತಿ ಬಸವರಾಜ್ಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅಲ್ಲಿವರೆಗೂ ಭೈರತಿ ಬಸವರಾಜ್ಗೆ ಬಂಧನದಿಂದ ರಕ್ಷಣೆ ನೀಡೋದಕ್ಕೆ ಕೋರ್ಟು ನಿರಾಕರಿಸಿದೆ. ಸೊ ಹೀಗಾಗಿ ಕೆಆರ್ಪುರದ ಬಿಜೆಪಿ ಶಾಸಕರಿಗೆ ಬಂಧನ ಭೀತಿ ಎದುರಾಗಿರೋದು. ಬಟ್ ಉಳಿದಂಥ ಆರೋಪಿಗಳ ಪರಿಸ್ಥಿತಿ ಏನು ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಪ್ರಶ್ನೆ. ಸದ್ಯ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಕೆಆರ್ಪುರ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನ ಭೀತಿ ಎದುರಾಗಿರೋದು. ಈ ಮೂಲಕ ಒಂದು ಸಂಕಷ್ಟನೇ. ನಿರೀಕ್ಷಣಾ ಜಾಮೀನನ್ನು ಕೋರಿ ಏನು ಅರ್ಜಿ ಸಲ್ಲಿಕೆ ಮಾಡಿದ್ರು ಅದು ತಿರಸ್ಕೃತ ಆಗಿದೆ. ನಿರೀಕ್ಷಣಾ ಜಾಮೀನು ಲಭ್ಯ ಆಗಿಲ್ಲ. ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನ ಭೀತಿ ಎದುರಾಗಿದೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಂಧನ ಭೀತಿ ಇರೋದು. ಹೈಕೋರ್ಟ್ನಲ್ಲಿ ಭೈರತಿ ಬಸವರಾಜ್ಗೆ ನಿರೀಕ್ಷಣಾ ಜಾಮೀನು ಲಭ್ಯ ಆಗಿಲ್ಲ. ಬಟ್ ಒಂದು ಸಮಾಧಾನಕರ ಸಂಗತಿ, ಇಲ್ಲಿ ಉಳಿದಂತಹ ಆರೋಪಿಗಳಿಗೆ ಯಾವುದು ಅಂತ ಹೇಳಿದ್ರೆ ಕೋಕಾ ಕಾಯ್ದೆ ಏನು ಇನ್ಕ್ಲೂಡ್ ಮಾಡಲಾಗಿತ್ತು ಅದು ಅನ್ವಯ ಆಗೋದಿಲ್ಲ ಅಂತ ಹೇಳಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಸೊ ಹಾಗಾಗಿ ಬೇರೆ ಎಲ್ಲ ಆರೋಪಿಗಳು ಈಗ ಏನು ಜೈಲಲ್ಲಿದ್ದಾರೆ ಅವರುಗಳಿಗೆ ಜಾಮೀನು ಸಿಗುವಂಥ ಸಾಧ್ಯತೆ ಇದೆ. ಬಟ್ ಇನ್ನೂ ಆರೋಪ ಪಟ್ಟಿ ದಾಖಲಾಗಬೇಕು. ಹಾಗಾಗಿ ಇವರೆಲ್ಲರೂ ಈ ಜೈಲಲ್ಲಿರೋರಿಗೆಲ್ಲ ಜಾಮೀನು ಸಿಗುವ ಸಾಧ್ಯತೆ ಇದೆ. ಬಟ್ ಭೈರತಿ ಬಸವರಾಜ್ ಅವ್ರಿಗೆ ಮಾತ್ರ ಇದೀಗ ಬಂಧನದ ಭೀತಿ ಎದುರಾಗಿರೋದು. ಪೊಲೀಸರು ಸದ್ಯ ಭೈರತಿ ಬಸವರಾಜ್ ಅವರನ್ನು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಂಧಿಸಬಹುದು ಅನ್ನುವಂತಹ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಅಜ್ಞಾತ ಸ್ಥಳಕ್ಕೆ ಭೈರತಿ ಬಸವರಾಜ್ ಹೋದ್ರಾ ಅನ್ನುವಂಥ ಪ್ರಶ್ನೆ. ಬಿಕಾಸ್ ಅವರು ಮನೆಯಲ್ಲಿಲ್ವಂತೆ, ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ವಂತೆ. ಹಾಗಾಗಿ ಬಂಧನ ಭೀತಿಯಿಂದ ಎಸ್ಕೇಪ್ ಆಗ್ಬಿಟ್ರಾ ಅನ್ನುವಂತಹ ಒಂದು ಚರ್ಚೆ ಆರಂಭ ಆಗಿದೆ. ಬಂಧನ ಭೀತಿಯಿಂದ ಕೆಆರ್ಪುರದ ಶಾಸಕರು ತಲೆಮರೆಸಿಕೊಂಡಿದ್ದಾರಾ ಅನ್ನುವಂತಹ ಅನುಮಾನ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದಂತಹ ಬೆನ್ನಲ್ಲೇ ಮಾಜಿ ಸಚಿವ ಭೈರತಿ ಬಸವರಾಜ್ ನಾಪತ್ತೆ ಆಗ್ಬಿಟ್ರಾ ಅನ್ನುವ ಅನುಮಾನ. ಬಿಕಾಸ್ ಅವ್ರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ, ಅವ್ರ ನಿವಾಸದಲ್ಲಿಲ್ಲ. ಇದರ ಜೊತೆಗೆ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೇನು ಅರ್ಜಿಯನ್ನು ಸಲ್ಲಿಸಿದ್ರು ಆ ಅರ್ಜಿ ವಜಾ ಆಗಿದೆ. ಹಾಗಾಗಿ ಸದ್ಯ ಸಿಐಡಿ ಉನ್ನತ ಮೂಲಗಳು ಡೀಟೇಲ್ಸ್ ಅನ್ನು ಕೊಟ್ಟಿರೋ ಪ್ರಕಾರ ಕೆಆರ್ಪುರ ನಿವಾಸದಲ್ಲಿ ಕೂಡ ಭೈರತಿ ಬಸವರಾಜ್ ಅವರು ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು ತೀವ್ರ ನಿಗೂಢ.